ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಓಕೆ ಫೈನ್, ಅದೆಲ್ಲ ನೋಡ್ಕೊಳ್ರಿ ನೀವೇ. ಜೈ ಬ್ರೋ. ಅಲ್ಲೇ ಏನಪ್ಪ ಪಾರ್ಥ, ನಾನು ನೋಡ್ಕೊಂಡ್ ಬಂದ್ಬಿಡಿದ್ಯಾ ಅಪರೂಪಕ್ಕೆ? ಕಂಪ್ನಿ ರಿಲೇಟೆಡ್ ನಿಂಗೊಂದು ಅಪ್ಡೇಟ್ ಕೊಡಬೇಕಿತ್ತು. ಅನ್ಕೊಂಡೆ, ಕೆಲ್ಸದ ವಿಚಾರ ಬಿಟ್ಟು ಬೇರೆ ಏನು ಮಾತಾಡ್ತೀಯಪ್ಪ ನೀನು ನನ್ನ ಹತ್ರ? ಹಾಂ, ದೊಡ್ಡ ಮನುಷ್ಯ ಆಗ್ಬಿಟ್ಟಿದ್ಯಾ, ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀಯಾ, ಎಷ್ಟು ಬೇಕೋ ಅಷ್ಟೇ ಮಾತಾಡ್ತೀಯ, 1 ಗ್ರಾಮ್ ಹೆಚ್ಚಿಗೆ ಮಾತಾಡಲ್ಲ. ಸುಮ್ಮನೆ ಬಾಯಲ್ಲಿ ಬ್ರೋ ಅಂತ ಕಣ ಅಷ್ಟೇ ನೀನು, ಆ ಬ್ರದರ್ಹುಡ್ಡೇ ಇಲ್ಲ. ಹೋಗ್ಲಿ ಬಿಡು, ಈಗ ಯಾಕೆ ಆ ವಿಚಾರ, ಏನು ವಿಷಯ? ಜೈ ಬ್ರೋ, ನಮ್ಮ ಕಾಂಪಿಟೇಟರ್ಸ್ ಹೊಸ ಗೇಮ್ ಪ್ಲಾನ್ ಶುರು ಮಾಡ್ಕೊಂಡಿದ್ದಾರೆ. ಅವರು ಉದ್ಧಾರ ಆಗೋದ್ರ ಜೊತೆಗೆ ನಮ್ಮನ್ನ ಕುಗ್ಸೋ ಪ್ಲಾನ್ ಮಾಡ್ತಿದ್ದಾರೆ. ನಮ್ಮನ್ನು ಕುಗ್ಸೋ ಪ್ಲಾನ? ಏನಾಗಂದ್ರೆ ಅರ್ಥ, ನಮ್ಮನ್ನು ಏನೋ ಮಾಡ್ಕೊಳಕ್ಕಾಗತ್ತೆ ಅವರು? ನೋಡು, ನಮ್ಮ ಎಂಪ್ಲಾಯೀಸ್ಗೆ ಜಾಸ್ತಿ ಆಫರ್ ಮಾಡಿ ಅವ್ರ ಕಡೆಗೆ ಎಳ್ಕೊಳ್ಳೋದು ನೋಡ್ತಾ ಇದ್ದಾರೆ. ಸೊ ಫಸ್ಟ್ ನಮ್ಮ ಎಂಪ್ಲಾಯೀಸ್ ಹತ್ರ ಮಾತಾಡಿ ಅವ್ರ ಡಿಮ್ಯಾಂಡ್ಸ್ ಏನಿದೆ ಅಂತ ನಾವು ತಿಳ್ಕೊಬೇಕು. ಇಲ್ಲ ಅಂದರೆ ಎಲ್ಲರೂ ಕಂಪ್ನಿ ಬಿಟ್ಟು ಹೋಗೋ ಚಾನ್ಸಸ್ ಜಾಸ್ತಿ ಇದೆ. ನಾವು ಇದನ್ನ ಕೇರ್ಲೆಸ್ ಆಗಿ ತೊಗೊಂಡ್ರೆ ಅವ್ರು ನಮ್ಮನ್ನ ಮುಳುಗಿಸ್ಬಿಡ್ತಾರೆ. ಆ್ಯಂಡ್ ಅವ್ರ ಗೇಮ್ ಪ್ಲಾನ್ ಏನು ಅಂತ ನಿಂಗೆ ಗೊತ್ತಿದೆಯಾ? ನಮ್ಮ ಕಂಪ್ನಿಲಿ ಯಾರು ಟಾಪ್ ಪೊಸಿಷನ್ಸಲ್ಲಿ ಇದಾರಲ್ಲ ಅವ್ರನ್ನೆಲ್ಲ ಅವ್ರ ಕಡೆ ಕರ್ಕೊಳ್ಳೋದಕ್ಕೆ ನೋಡ್ತಾ ಇದ್ದಾರೆ. ನಮ್ಮ ಫೌಂಡೇಶನ್ಗೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅವರು. ಅಟ್ಯಾಕ್ ಮಾಡಿ ಏನು ಮಾಡ್ಕೊಳಕ್ಕಾಗತ್ತೆ ಅವ್ರ ಕೈಲಿ? ಅಟ್ಯಾಕ್ ಮಾಡಿದ್ರು ನಾವು ಅದಕ್ಕೆ ಅಳ್ಳಾಡ್ತೀವ? ಚಾನ್ಸೇ ಇಲ್ಲ. ಕಂಪ್ನಿ ಮೇನ್ ಪಿಲ್ಲರ್ಸ್ ನಾವೇ ಇದೀವಲ್ಲೋ. ಎಂಪ್ಲಾಯ್ಸ್ ಇವತ್ತು ಬರ್ತಾರೆ, ನಾಳೆ ಹೋಗ್ತಾರೆ, ಅದಕ್ಕೆ ಕಡೆಗುಳಿಯೋದು ಕಂಪನಿ ಮತ್ತು ನಾವು ಮಾತ್ರ. ಮಾರ್ಕೆಟಲ್ಲಿ ಲೀಡರ್ಸ್ ಕಣೋ ನಾವು, ನಮಗೆ ಬಿಸ್ನೆಸ್ ಗೊತ್ತು, ಎಲ್ಲ ನಮ್ಮ ಫೇವರ್ ಆಗಿದೆ ಅಂತಂದಮೇಲೆ ನಾವು ಯಾಕೆ ಭಯ ಪಡಬೇಕು? ಆ್ಯಂಡ್ ಇನ್ಫ್ಯಾಕ್ಟ್ ಭಯ ಇರೋದು ಅವರಿಗೆ, ಅದಕ್ಕೆ ಇಂಥ ಚಿಲ್ಲರೆ ಕೆಲಸ ಮಾಡ್ತಾ ಇರೋದು. ನೋಡೋ, ನಾವು ಯಾವುದಕ್ಕೂ ಭಯ ಪಡೋ ಅಗತ್ಯ ಇಲ್ಲ. ಭಯ ಪಟ್ಟರೆ ಕೈಲಾಗ್ದಿರೋರು ಅನ್ಸ್ಕೊಂಡ್ಬಿಡ್ತೀವಿ. ನಮ್ಮದು ಅಂತ ಒಂದು ರಾಜಮಾರ್ಗ ಇದೆ, ಆ ರಾಜಮಾರ್ಗದಲ್ಲಿ ನುಗ್ತಾ ಇರ್ಬೇಕಷ್ಟೇ. ಜೆಬ್ರೋ, ಅದು ಹಾಗಲ್ಲ. ನೋಡಿ, ಈ ಥರದ್ದು ಒಂದು ಸಿಚುವೇಶನ್ ಡೆವಲಪ್ ಆಗ್ತಿದೆ ಅಂತಾಗ ನಾವು ಸ್ವಲ್ಪ ಅದು ಕೇರ್ಫುಲ್ ಆಗಿರ್ಬೇಕಲ್ವಾ? ನಾವು ಬಿಸ್ನೆಸ್ಸಲ್ಲಿ ಹಾಗೆಲ್ಲ ಇರೋದಕ್ಕಾಗೋದಿಲ್ಲ. ಯಾವತ್ತೂ ನಮ್ಮ ಅಪೋನೆಂಟ್ಸ್ನ ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು. ಮಾಡಿದ್ರೆ ಪೆನಲ್ಟಿನ ಕೊನೆ ಕಟ್ಟಬೇಕಾಗತ್ತೆ. ಸೊ ಪ್ಲೀಸ್, ನಾನು ಇದರ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ಹೋಗಿ ನಮ್ಮ ಕಂಪ್ನಿ ಎಂಪ್ಲಾಯೀಸ್ ಹತ್ರ ಮಾತಾಡು. ನೀನು ಅಥಾರಿಟಿಯಲ್ಲಿದ್ದೀಯಾ, ಅವ್ರು ಹೇಳಿದ್ರೆ ಕೇಳ್ತಾರೆ. ನೋಡು, ಇದು ಟೀಮ್ ವರ್ಕಾಗಿ ಕೆಲಸ ಮಾಡಿದ್ರೆ ನಮ್ಮ ಕಂಪ್ನಿ ಬೆಳೆಯುತ್ತೆ, ಉಳಿಯುತ್ತೆ, ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಯಾವತ್ತೂ ಟೀಮ್ ಕಲ್ಕೊಳ್ಳೋ ಕೆಲಸನ ನಾವು ಮಾಡಬಾರ್ದು. ಸೊ ಇದ್ರ ಬಗ್ಗೆ ಡೀಪಾಗಿ ಯೋಚನೆ ಮಾಡು ಜೈಬ್ರು. ಏನೋ ನೀನು ಭಯ ಪಡೋದಲ್ಲದೆ ನಾನು ಎದುರ್ಸಕ್ಕೆ ನೋಡ್ತಾ ಇದೆಯಾ? ಹಾಂ, ನಾನು ಯಾರ ಹತ್ರನೂ ಮಾತಾಡೋದಿಲ್ಲ, ಅದರ ಅವಶ್ಯಕತೆನೂ ನನಗಿಲ್ಲ. ಇರೋರು ಇರ್ತಾರೆ, ಹೋಗೋರು ಹೋಗ್ತಾರೆ, ಅದಕ್ಕೆಲ್ಲ ಯಾಕೂ ತಲೆ ಕೆಡಿಸ್ಕೋಬೇಕು? ಒಂದು ಮಾತು ಕೇಳಿಲ್ವ ನೀನು, ಜೋಳು ಹೋಗುತ್ತೆ ಕಾಳು ಉಳಿಯುತ್ತೆ ಅಂತ? ಆ ರೀತಿ ಆಗುತ್ತೆ ಅಷ್ಟೇ. ನೋಡೋ, ಇದೆಲ್ಲ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಎವ್ರಿ ಬಿಸ್ನೆಸ್. ಡೋಂಟ್ ವರಿ. ಇನ್ನೇನಾದ್ರೂ ಅಪ್ಡೇಟ್ ಇದೆಯಾ? ಇಲ್ಲ. ಇರೋರು ಇರ್ತಾರೆ, ಹೋಗೋರು ಹೋಗ್ತಾರೆ, ಅದಕ್ಕೆಲ್ಲ ಯಾಕೂ ತಲೆ ಕೆಡಿಸ್ಕೋಬೇಕು? ಒಂದು ಮಾತು ಕೇಳಿಲ್ವ ನೀನು, ಜೋಳು ಹೋಗುತ್ತೆ ಕಾಳು ಉಳಿಯುತ್ತೆ ಅಂತ? ಆ ರೀತಿ ಆಗುತ್ತೆ ಅಷ್ಟೇನೆ. ಪಾರ್ಥ, ಏನಾಯ್ತು? ಯಾಕೆ ಇಷ್ಟು ಡಲ್ ಆಗಿದ್ದೀರಾ? ಅಪೇಕ್ಷಾ, ನನಗಂತೂ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇದೆಲ್ಲ ಎಲ್ಲಿಂದ ಎಲ್ಲಿ ಹೋಗಿ ಮುಟ್ಟುತ್ತೋ ಅಂತ ಅನಿಸ್ತಾ ಇದೆ. ಸಿಚುವೇಶನ್ ತುಂಬಾನೇ ಸೀರಿಯಸ್ ಆಗಿದೆ. ನಮ್ಮ ಕಂಪ್ನಿಗೆ ಒಂದು ಸೀರಿಯಸ್ ಥ್ರೆಟ್ ಎದುರಾಗಿದೆ. ಅದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತಾನೆ ನನ್ನ ಕೈಲಿ ಗೊತ್ತಾಗ್ತಾ ಇಲ್ಲ. ಇವನು ನೋಡಿದ್ರೆ ಸೀರಿಯಸ್ ಆಗಿ ಒಳ್ಳೆ ಕೇರ್ಲೆಸ್ ಫೂಲ್ ಥರ ಆಡ್ತಾನೆ. ಪಾರ್ಥ, ನೀವು ಹೇಳೋದು ಹೇಳಿದ್ದೀರಾ, ಅದನ್ನ ಅವ್ರು ಅರ್ಥ ಮಾಡ್ಕೋಬೇಕಾಗಿತ್ತು. ಇವಾಗ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಏನ್ ಮಾಡಕ್ಕಾಗತ್ತೆ? ನೀವೇ ಹೋಗಿ ಎಂಪ್ಲಾಯೀಸ್ ಹತ್ರ ಮಾತಾಡಬೇಕು, ಈ ಕ್ರೈಸಿಸ್ ಇಂದ ಓವರ್ಕಮ್ ಮಾಡಬೇಕು. ಅವ್ರನ್ನೆಲ್ಲ ನೀವೇ ಹೋಗಿ ಕನ್ವಿನ್ಸ್ ಮಾಡಿ ಅಲ್ವಾ? ಇಲ್ಲ ಅಪೇಕ್ಷಾ, ಕೆಲವೊಂದು ವಿಚಾರಗಳನ್ನ ಯಾರು ಮಾತಾಡಬೇಕು ಅವರೇ ಹೋಗಿ ಮಾತಾಡಬೇಕು. ಈಗ ಮುಂಚೆ ಥರ ಆಗಿದ್ರೆ ನಾನು ಏನಾದರೂ ಮಾಡ್ಬೋದಾಗಿತ್ತು. ಆದರೆ ಇವಾಗ ಇವನೇ ಓನರು. ನಾನು ಮಾತಾಡೋದಕ್ಕೂ ಇವನು ಮಾತಾಡೋದಕ್ಕೂ ಇವಾಗ ಡಿಫ್ರೆನ್ಸ್ ಇದೆ. ಏನು ಗೊತ್ತಾ, ಕಂಪ್ನಿ ಡೈನಾಮಿಕ್ಸ್ ಹಾಗೆ ವರ್ಕ್ ಆಗುತ್ತೆ. ಯಾರು ಪವರಲ್ಲಿ ಇರ್ತಾರೆ ಜನ ಅವ್ರ ಮಾತೇ ಕೇಳೋದು. ಹಾಂ, ನಾವು ಹೋಗಿ ಒಟ್ಟಿಗೆ ಮಾತಾಡ್ಬೋದು, ಆದರೆ ಇವನು ಬರಬೇಕಲ್ಲ. ನೋಡಿ, ಕಂಪ್ನೀಲಿ ಕೆಲವೊಂದು ಫ್ರೇಮ್ ವರ್ಕ್ ಇರುತ್ತೆ, ಅದರಿಂದ ಹೊರಗಡೆ ಹೋಗಿ ನಾವು ಏನೂ ಮಾಡೋಕ್ಕಾಗಲ್ಲ. ಸುಮ್ಮನೆ ಏನೇನೋ ಮಾಡೋಕ್ಕೆ ಹೋಗಿ ಏನೇನೋ ಆಗ್ಬಿಡುತ್ತೆ. ಆಮೇಲೆ ಹಾಗೆ ಬಿಟ್ರೆ ಪ್ರಾಬ್ಲಮ್ ಆಗುತ್ತಲ್ವಾ? ನೋಡಿ ಪಾರ್ಥ, ನೀವು ಕೂಡ ಹೇಳಿ ಕೇಳಿ ಮಾಡೋ ಒಂದು ಪೊಸಿಷನ್ ಅಲ್ಲಿದ್ದೀರಾ. ಈ ಕಂಪನಿ ನಿಮ್ದು ಕೂಡ. ಯಾರೆಲ್ಲ ಎಂಪ್ಲಾಯೀಸ್ ಡಿಮಾಂಡ್ ಮಾಡಿದಾರೋ ಅವ್ರನ್ನೆಲ್ಲ ಮನೆ ಹತ್ರ ಬರೋದಕ್ಕೆ ಹೇಳಿ.
ಅವ್ರ ಜೊತೆ ಕೂತು ನೀವು ನಿಮ್ಮ ಅಣ್ಣನು ಮಾತಾಡಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತಪ್ಪ. ಫಾರ್ಮಾಲಿಟೀಸ್ನ ಫಾಲೋ ಮಾಡಿದಾಗೂ ಆಗತ್ತೆ. ಏನಂತೀರಾ? ಆ್ಯಕ್ಚುಲಿ ಈ ಐಡಿಯಾ ಚೆನ್ನಾಗಿದೆ. ನಾನು ಹಾಗೆ ಮಾಡ್ತೀನಿ. ನಾನೇ ಕಂಪ್ನಿ ಎಂಪ್ಲಾಯೀಸ್ನೆಲ್ಲ ಮನೆಗೆ ಬರೋಕ್ಕೆ ಹೇಳ್ತೀನಿ. ಹೇಗಿದ್ರು ಇವ್ನು ಮನೇಲಿ ಇರ್ತಾನಲ್ಲ, ಆಗ ಇವ್ನು ಇಟ್ಕೊಂಡು ಮಾತಾಡ್ತೀನಿ. ಅಪೇಕ್ಷಾ, ಏನು ಗೊತ್ತಾ, ಈ ನಡುವೆ ನನಗೆ ತುಂಬ ಟೆನ್ಷನ್ ಆಗಿಬಿಡುತ್ತೆ. ಆಗ ನೀನು ಕೊಡ್ತಿರಲ್ಲ ಐಡಿಯಾ, ಅದೇ ವರ್ಕ್ ಆಗುತ್ತೆ. ಅದಕ್ಕೆ ಹೇಳೋದು, ನೀವು ಯಾವಾಗ ನನ್ನ ಜೊತೆಗೇ ಇರಬೇಕು ಅಂತ. ಸಾಕು ಸಾಕು ಹೊಗಳಿದ್ದು, ಬನ್ನಿ ಈಗ. ನಾನು ಡ್ರೈವರ ಕೆಲಸ ಮಾಡ್ತಾ ಇರೋದು ಬೇರೆ ಯಾರಿಗೂ ಇಷ್ಟ ಆಗ್ತಾ ಇಲ್ಲ ಭೂಮಿಕಾ. ಹಾಗಾಗಿ ಕೆಲಸ ಬಿಟ್ಬಿಡೋಣ ಅಂತಿದ್ದೀನಿ. ಯಾರಿಗೂ ಇಷ್ಟ ಆಗ್ತಿಲ್ಲ ಅಂತ ಕೆಲಸ ಬಿಡ್ತಿದ್ರಾ? ಹಾಂ, ನಮ್ಮ ಸುತ್ತ ಇರೋರಿಗೆ ನಾವು ಮಾಡ್ತಾ ಇರೋದು ಇಷ್ಟ ಇಲ್ಲ ಅಂದಮೇಲೆ ನಾವು ಕೆಲಸ ಯಾಕೆ ಮಾಡಬೇಕು? ಬೇರೆ ಏನಾದರೂ ಕೆಲಸ ಮಾಡ್ತೀನಿ, ಅದರಿಂದ ಅವರು ಖುಷಿ ಪಡ್ತಾರೆ. ಹಾಗಾಗಿ ಈ ಕೆಲಸ ಬೇಡ. ಗೌತಮ್ ಅವರೇ, ನೀವು ಮುಂಚೆಯಿಂದನೂ ಹೀಗೇನೆ. ಇನ್ನೊಬ್ಬರಿಗೋಸ್ಕರ ಮಿತಿ ಮೀರಿ ಯೋಚನೆ ಮಾಡ್ತೀರಾ. ಬೇರೆಯವ್ರ ಖುಷಿಗೋಸ್ಕರ ನಿಮ್ಮ ಖುಷಿನ ಸ್ಯಾಕ್ರಿಫೈ ಮಾಡ್ತೀರಾ. ನೋಡಿ, ನೀವು ಯಾವ ಕೆಲಸ ಬೇಕಾದರೂ ಮಾಡಿ, ಬಟ್ ಅದು ನಿಮ್ಮ ಡಿಸಿಷನ್ ಆಗಿರಬೇಕು. ನಾನು ಅದಕ್ಕೆ ಸಪೋರ್ಟ್ ಮಾಡ್ತೀನಿ, ನಿಮ್ಮ ಜೊತೆಲಿ ನಿಲ್ತೀನಿ. ಏನು, ಯಾಕೆ ಹಾಗೆ ನೋಡ್ತಿದ್ದೀರಾ? ಭೂಮಿಕಾ, ಆನೆಸ್ಟಾಗಿ ಹೇಳಿ, ನಾನು ಮೊದಲಿನ ಗೌತಮ್ ದಿವಾನ್ ಆಗಬೇಕು, ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತ ನಿಮ್ಗೆ ಏನಾದರೂ ಆಸೆ ಇದೆಯಾ? ಹಾಗೇನಾದರೂ ಇದ್ದಿದ್ರೆ ನಾನೇ ಬಂದು ಹೇಳ್ತಿದ್ನಲ್ಲ, ಎಕ್ಸ್ಪ್ರೆಸ್ ಮಾಡ್ತಿದ್ದೆ. ನಾನು ಹಾಗೆ ಹೇಳಿಲ್ಲ ಅಂದಮೇಲೆ ನನಗೆ ಆ ಥರ ಆಸೆನೂ ಇಲ್ಲ, ರೈಟ್? ನನಗೆ ಬೇಜಾರಾಗಬಾರ್ದು ಅಂತ ನೀವು ಹೇಳ್ದೇನೆ ಇರ್ಬೋದಲ್ವಾ? ಅಲ್ಲ, ನಿಮ್ಮ ಮನಸ್ಸಿನ ಮೂಲೆಯಲ್ಲಿ ಆ ಥರದ್ದು ಏನಾದರೂ ಆಸೆ ಇದೆಯಾ ಅಂತ. ಇಷ್ಟೇನಾ ನೀವು ನನ್ನನ್ನು ಅರ್ಥ ಮಾಡ್ಕೊಂಡಿರೋದು? ನಾನು ಏನು ಅಂತ ನಿಮಗೆ ಚೆನ್ನಾಗಿ ಗೊತ್ತು ಅಲ್ವಾ ಗೌತಮ್ ಅವರೇ? ನಾನು ಮದುವೆ ಆಗಿದ್ದು ನಿಮ್ಮನ್ನು, ನಿಮ್ಮ ಬಿಸ್ನೆಸ್ಸು, ನಿಮ್ಮ ಸ್ಟೇಟಸ್ನ ಅಲ್ಲ. ಈ ನಿಮ್ಮ ಆಸ್ತಿ ಪಾಸ್ತಿ, ಕೀರ್ತಿ, ಅಂತಸ್ತು, ಮಣ್ಣು ಮಸಿ, ಇದು ಯಾವುದಂದರೆ ಯಾವುದು ನನಗೆ ಬೇಕಿಲ್ಲ. ನನಗದರ ಅಗತ್ಯನೂ ಇಲ್ಲ. ನನಗೆ ಬೇಕಿರೋದು ನೀವು. ನೀವು ಖುಷಿಯಾಗಿರಬೇಕು, ನೆಮ್ಮದಿಯಾಗಿರಬೇಕು. ನೀವು ಹಾರೋ ಹಕ್ಕಿ ಥರ ಫ್ರೀಯಾಗಿರಬೇಕು, ಸ್ವತಂತ್ರವಾಗಿರಬೇಕು. ನೀವು ನೀವಾಗಿರಬೇಕು, ಅದು ನನ್ನ ಆಸೆ. ನೋಡಿ, ಟಿಪಿಕಲ್ ಹೆಂಡತಿ ಥರ ನನ್ನ ಆತಂಕ, ನನ್ನ ಇನ್ಸೆಕ್ಯೂರಿಟೀಸ್, ನನ್ನ ಚಿಂತೆನ ಬಂದು ನಾನು ನಿಮ್ಮ ಮೇಲೆ ಸುರಿಯಲ್ಲ. ನೀವೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾವ ಟೈಮಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ನನಗಿಂತ ನಿಮಗೆ ಚೆನ್ನಾಗಿ ಗೊತ್ತು. ಸೊ ನೀವು ಹಾಲಲ್ಲಾದರೂ ಹಾಕಿ, ನೀರಲ್ಲಾದರೂ ಹಾಕಿ, ಅದು ನಿಮಗೆ ಬಿಟ್ಟಿದ್ದು. ನನಗೆ ಗೊತ್ತು ನೀವು ಹಾಲಲ್ಲೇ ಹಾಕ್ತೀರಾ, ಸುಮ್ಮನೆ ಮಾತಿಗೆ ಹೇಳಿದೆ ಅಷ್ಟೆ. ಅಮೃತಧಾರೆ